ಹಾಯ್ ಫ್ರೆಂಡ್ಸ್, ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊತೀನಿ. ನಾನು ಚೆನ್ನಾಗಿದ್ದೀನಿ. ಇವತ್ತು ಸುಮ್ಮನೆ ವಿಡಿಯೋ ಮಾಡ್ತಾಯಿದ್ದೀನಿ. ಬಿಸಿಬೇಳೆ ಬಾತು ಮಾಡ್ತಾಯಿದ್ದೀನಿ. ಬೆಳಗ್ಗೆ 6 ಗಂಟೆಗೆ ಎದ್ದು ಹೊಸ್ಲು ಸಾರಿಸಿ ನೀರು ಹಾಕಿ ತಿಂಡಿ ಮಾಡೋಣ ಅಂತ ಬಂದಿದ್ದೀನಿ. ಬಿಸಿಬೇಳೆ ಬಾತ್ ಮಾಡೋಣ ಅಂತ. ಈಗ ಅವರೆಕಾಳು ಹಾಕಿ ತರಕಾರಿ ಹಾಕ್ತಾಯಿದ್ದೀನಿ. ಆವಾಗಲೇ ಮುಂಚೆ ಒಂದ್ಸರಿ ಬಿಸಿಬೇಳೆ ಬಾತ್ ಮಾಡೋದನ್ನ ನಾನು ಹಾಕಿದ್ದೀನಿ ವಿಡಿಯೋ. ಇದು ಸುಮ್ಮನೆ ನಾನು ವಿಡಿಯೋ ಮಾಡ್ತಾ ಇರೋದು ಅಷ್ಟೇ. ಏನ್ ಜರಕ ಏನ್ ಮಾತಾಡ್ತಿದ್ಯಾ? ಏನು ಹಾಯ್ ಹೇಳೆಲ್ಲರಿಗೂ. ಹಾಯ್ ಹಾಯ್ ಫ್ರೆಂಡ್ಸ್. ಇವತ್ತು ಕೃಷ್ಣ ಜನ್ಮಾಷ್ಟಮಿ. ಇವತ್ತು ನಾನು ಹಾಗೆ ಹುಗ್ಗಿ ಮಾಡ್ತಾ ಇದ್ದೀನಿ. ಪೊಂಗಲ್ಲು ಬೆಲ್ಲ ಕಾಯಕ್ಕೆ ಇಕ್ಕಿದ್ದೀನಿ. ಬೆಲ್ಲ ಕಾಯ್ದಿದ್ದಾದ್ಮೇಲೆ ಸೋಸ್ಕೊಬಿಟ್ಟು ನಾನು ಇಡ್ತೀನಿ. ಮುಂಚೆಗೆ ಬೆಲ್ಲ ಕಾಸ್ಕೊಂತಿದ್ದೀನಿ. ಒಂದು ಕಡೆ ಸಾಂಬಾರಿಗೆ ಬೆಂಡೆಕಾಯಿ ಸಾಂಬಾರು ಮಾಡ್ತಾ ಇದ್ದೀನಿ. ಇವತ್ತು ಬೆಳಗ್ಗೆಯಿಂದ ಸಾಯಂಕಾಲ ತನಕ ಏನು ಮಾಡ್ತೀನಿ ಅನ್ನೋ ವಿಡಿಯೋ ಹಾಕ್ತಾ ಇದ್ದೀನಿ. ಈಗ ನಾನು ಬಿಸಿಬೇಳೆ ಬಾತ್ ಪೌಡರ್ ಹಾಕ್ಕೊತೀನಿ. ಹಾಗೆ ರೆಡ್ ಕಲರ್ ಆಗಿ ಕಾರಣಕ್ಕೋಸ್ಕರ ಬ್ಯಾಡಗೆ ಮೆಣಸಿನ್ಕಾಯಿ ಪೌಡ್ರ್ ಹಾಕ್ತೀನಿ. ಏನ್ ಚಲಕ್ಕೆ ಏನ್ ಮಾತಾಡ್ತಿದ್ದೆ ನೀನು? ಏನ್ ಮಾತಾಡ್ತಿದ್ದೆ? ಒಂದು ಕಡೆ ಸಾಂಬಾರು ಕುಡಿಸ್ತಾ ಇದ್ದೀನಿ. ಬಿಸಿಬೇಳೆ ಬಾತ್ ರೆಡಿ ಇದೆ. ಜಾರ್ವಿಕಾ ಇವತ್ತು ರಾಧೆ ಥರ ರೆಡಿ ಮಾಡಿದ್ದೆ. ಚೆನ್ನಾಗಿತ್ತ ಜಾರ್ವಿಕಾ? ಚೆನ್ನಾಗಿತ್ತಾ? ಅವಾಗಲೇ ಎಲ್ಲ ಬಿಚ್ಚಾಕ್ಬಿಟ್ಟು ಅದು ಅವಳ ಕೂದಲು ಬೇರೆ ಇರಲಿಲ್ಲಲ್ಲ, ಅದು ನಿಲ್ತಾ ಇರಲಿಲ್ಲ ಸರಿಯಾಗಿ. ತಲೆ ಕಟ್ಟಿದ್ದು. ಜಾರ್ವಿಕಾ ಬಂದ್ಬಿಟ್ಟು, ಅಮ್ಮ ನಾನು ನೀನು ಸೇಮ್ ಕಲರ್ ಹಾಕೊಂಡಿದ್ದೀನಿ ಡ್ರೆಸ್ಸು ಅಂತ ಹೇಳ್ತಾ ಇದ್ಲು. ಕೃಷ್ಣನೇ ರಾಧೆ ಕಣೆ ಅದು ಜಾರ್ವಿಕಾ. ರಾಧೆ ರಾಧೆ ನನ್ನ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ. ರಾಧೆ ರಾಧೆ 5 ನಿಮಿಷ ಡ್ರೆಸ್ ಹಾಕ್ಕೊಂಡ್ಬಿಟ್ಟು ಬಿಚ್ಚಿಬಿಟ್ಲು. ಮತ್ತೆ ಹಾಕ್ಕೊಂಡ್ಲೇ ಇಲ್ಲ. ಫೋಟೋ ಇನ್ನೂ ತೊಗೊಳೋಣ ಅನ್ನೋ ಅಷ್ಟೊತ್ತಿಗೆ ಬೇಡ ಬೇಡ ಅಂತ ಬಿಚ್ಚಿಸ್ಬಿಟ್ರು. ಚೆನ್ನಾಗಿದ್ಯಾ ಜಾರ್ವಿಕಾ? ಹೇಳಲ್ಲ ಅಷ್ಟು.